ಇವತ್ತಿನ ದಿನ ಈದ್ ಉಲ್ ಜುಹಾ ಹಬ್ಬದ ಆಚರಣೆ. ಇದು ದೇವ್ರ ಕಾರ್ಯ. ಇವತ್ತಿನ ದಿನ ನಾವು ಹಬ್ಬ ಮಾಡಲೇಬೇಕು. ಇವತ್ತಿನ ದಿನ ಉಪವಾಸ ಕೂಡ ಇಡಂಗಿಲ್ಲ. ಸಂಭ್ರಮಾಚರಣೆ, ಅದು ದೇವ್ರು ಹೇಳಿರೋದು. ಇವತ್ತು ಹಬ್ಬದ ಆಚರಣೆ ಆಗಲೇಬೇಕು. ಆದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಮಗೆ ದುಃಖ ಕೂಡ ಇದೆ. ಈ 11 ಜನ ಹುತಾತ್ಮರಾದರು ಈ RCB ಇದರಿಂದ. ಅದಕ್ಕಾಗಿ ಇವತ್ತು ಪ್ರತಿಯೊಂದು ನಮ್ಮ ರಾಜ್ಯದ ಎಲ್ಲ ಮಸೀದಿಗಳಲ್ಲಿ, ಎಲ್ಲ ಈದ್ಗಾಗಳಲ್ಲಿ ಇವತ್ತು ಅವ್ರಿಗೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಅವರ ಹತ್ತಿರ ರಿಲೇಟಿವ್ಸ್ ಅವ್ರಿಗೆಲ್ಲ ಒಂದು ನೆಮ್ಮದಿ ಸಿಗಲಿ, ಶಾಂತಿ ಸಿಗಲಿ ಅಂತ ಅವ್ರಿಗೋಸ್ಕರನೂ ಪೂಜೆ ಆಗಿದೆ. ಅದು ಅಲ್ಲದೆ ಗುರುಗಳು ಇವತ್ತು ಪೂಜೆ ಮಾಡುವಾಗ, ಬಯಾನ್ ಮಾಡುವಾಗ ಪಹಲ್ಗಾಮ್ನಲ್ಲಿ 26 ಜನ ಯಾರು ಹುತಾತ್ಮರಾದರು ಅವ್ರಿಗೋಸ್ಕರನೂ ಪೂಜೆ ನಡೀತು. ಅವರ ಸಂಬಂಧಿಕರಿಗೆ ದೇವರು ಶಾಂತಿ ಕೊಡಲಿ ಅಂತ ಹೇಳ್ಬಿಟ್ಟು ಅದು ಒಂದು ಪೂಜೆ ನಡೀತು. ಮೆಚ್ಚಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಮ್ಮ ಲೀಡರ್ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಈ RCB ಘಟನೆಯಿಂದ, ಈ ದುರ್ಘಟನೆ ಏನು ನಡೀತೋ ಅದರಿಂದಾಗಿ ಇವತ್ತು ಪ್ರತಿ ವರ್ಷ ನೀವು ನೋಡ್ದಂಗೆ ಅವರು ಸ್ಟೇಜ್ ಮೇಲೆ ಕೂತ್ಕೊಂಡು ಹಬ್ಬ ಮಾಡೋರು. ಈ ವರ್ಷ ನಾನು ಸ್ಟೇಜ್ ಮೇಲೆ ಕೂರಲ್ಲ ಅಂತ ಜನರ ಮಧ್ಯೆ ಬಿಸಿಲಲ್ಲಿ ಕೂತ್ಕೊಂಡು ಇವತ್ತು ಅದು ಹಬ್ಬದ ಆಚರಣೆ, ಅದು ದೇವರ ಒಂದು ಆಜ್ಞೆ, ಅದು ಮಾಡಲೇಬೇಕು. ಆದರೆ ಒಂದು ಕಡೆ ದುಃಖ ಇರೋದ್ರಿಂದ ಅವರು ಸ್ಟೇಜ್ಲೂ ಹತ್ತಿಲ್ಲ, ಮುಂದಕ್ಕೂ ಬಂದಿಲ್ಲ. ಹಿಂದೆ ಬಿಸಿಲಲ್ಲಿ ಜನರ ಮಧ್ಯೆ ನಿಂತ್ಕೊಂಡು ಜನರ ಮಧ್ಯೆ ಅವರು ಪೂಜೆ ಮಾಡಿ ಇವಾಗ ಅವರು ಹೊರಟಿದ್ದಾರೆ ಮನೆಗೆ. ಯಾರಿಗೂ ಭೇಟಿ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ತುಂಬ ದುಃಖ ಇದೆ ಇದರಿಂದ ಅಂತ ಹೇಳ್ಬಿಟ್ಟು ಅದು ತುಂಬ ಮೆಚ್ಚುವ ಒಂದು ಸಂದರ್ಭ ಆಗಿರುತ್ತದೆ. ಮತ್ತು ರಾಜ್ಯದ ಎಲ್ಲ ಕಡೆ ಇವತ್ತು ನಾವು ಶಿಸ್ತಿನಿಂದ ಯಾವ ಥರ ಪ್ರತಿ ವರ್ಷ ನಾವು ಹಬ್ಬವನ್ನು ಆಚರಿಸ್ತೀವೋ ಸರ್ಕಾರಕ್ಕೂ ನಾವು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ ನೆಮ್ಮದಿ ಶಾಂತಿಯಿಂದ ಈ ಹಬ್ಬ ಇಲ್ಲಿವರೆಗೆ ಬಂದಿದೆ. ನಾವು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇವತ್ತಿನ ದಿನ ಈದ್ ಉಲ್ ಜುಹಾ ಹಬ್ಬದ ಆಚರಣೆ. ಇದು ದೇವ್ರ ಕಾರ್ಯ. ಇವತ್ತಿನ ದಿನ ನಾವು ಹಬ್ಬ ಮಾಡಲೇಬೇಕು. ಇವತ್ತಿನ ದಿನ ಉಪವಾಸ ಕೂಡ ಇಡಂಗಿಲ್ಲ. ಸಂಭ್ರಮಾಚರಣೆ, ಅದು ದೇವ್ರು ಹೇಳಿರೋದು. ಇವತ್ತು ಹಬ್ಬದ ಆಚರಣೆ ಆಗಲೇಬೇಕು. ಆದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಮಗೆ ದುಃಖ ಕೂಡ ಇದೆ. ಈ 11 ಜನ ಹುತಾತ್ಮರಾದರು ಈ RCB ಇದರಿಂದ. ಅದಕ್ಕಾಗಿ ಇವತ್ತು ಪ್ರತಿಯೊಂದು ನಮ್ಮ ರಾಜ್ಯದ ಎಲ್ಲ ಮಸೀದಿಗಳಲ್ಲಿ, ಎಲ್ಲ ಈದ್ಗಾಗಳಲ್ಲಿ ಇವತ್ತು ಅವ್ರಿಗೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಅವರ ಹತ್ತಿರ ರಿಲೇಟಿವ್ಸ್ ಅವ್ರಿಗೆಲ್ಲ ಒಂದು ನೆಮ್ಮದಿ ಸಿಗಲಿ, ಶಾಂತಿ ಸಿಗಲಿ ಅಂತ ಅವ್ರಿಗೋಸ್ಕರನೂ ಪೂಜೆ ಆಗಿದೆ. ಅದು ಅಲ್ಲದೆ ಗುರುಗಳು ಇವತ್ತು ಪೂಜೆ ಮಾಡುವಾಗ, ಬಯಾನ್ ಮಾಡುವಾಗ ಪಹಲ್ಗಾಮ್ನಲ್ಲಿ 26 ಜನ ಯಾರು ಹುತಾತ್ಮರಾದರು ಅವ್ರಿಗೋಸ್ಕರನೂ ಪೂಜೆ ನಡೀತು. ಅವರ ಸಂಬಂಧಿಕರಿಗೆ ದೇವರು ಶಾಂತಿ ಕೊಡಲಿ ಅಂತ ಹೇಳ್ಬಿಟ್ಟು ಅದು ಒಂದು ಪೂಜೆ ನಡೀತು. ಮೆಚ್ಚಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಮ್ಮ ಲೀಡರ್ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಈ RCB ಘಟನೆಯಿಂದ, ಈ ದುರ್ಘಟನೆ ಏನು ನಡೀತೋ ಅದರಿಂದಾಗಿ ಇವತ್ತು ಪ್ರತಿ ವರ್ಷ ನೀವು ನೋಡ್ದಂಗೆ ಅವರು ಸ್ಟೇಜ್ ಮೇಲೆ ಕೂತ್ಕೊಂಡು ಹಬ್ಬ ಮಾಡೋರು. ಈ ವರ್ಷ ನಾನು ಸ್ಟೇಜ್ ಮೇಲೆ ಕೂರಲ್ಲ ಅಂತ ಜನರ ಮಧ್ಯೆ ಬಿಸಿಲಲ್ಲಿ ಕೂತ್ಕೊಂಡು ಇವತ್ತು ಅದು ಹಬ್ಬದ ಆಚರಣೆ, ಅದು ದೇವರ ಒಂದು ಆಜ್ಞೆ, ಅದು ಮಾಡಲೇಬೇಕು. ಆದರೆ ಒಂದು ಕಡೆ ದುಃಖ ಇರೋದ್ರಿಂದ ಅವರು ಸ್ಟೇಜ್ಲೂ ಹತ್ತಿಲ್ಲ, ಮುಂದಕ್ಕೂ ಬಂದಿಲ್ಲ. ಹಿಂದೆ ಬಿಸಿಲಲ್ಲಿ ಜನರ ಮಧ್ಯೆ ನಿಂತ್ಕೊಂಡು ಜನರ ಮಧ್ಯೆ ಅವರು ಪೂಜೆ ಮಾಡಿ ಇವಾಗ ಅವರು ಹೊರಟಿದ್ದಾರೆ ಮನೆಗೆ. ಯಾರಿಗೂ ಭೇಟಿ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ತುಂಬ ದುಃಖ ಇದೆ ಇದರಿಂದ ಅಂತ ಹೇಳ್ಬಿಟ್ಟು ಅದು ತುಂಬ ಮೆಚ್ಚುವ ಒಂದು ಸಂದರ್ಭ ಆಗಿರುತ್ತದೆ. ಮತ್ತು ರಾಜ್ಯದ ಎಲ್ಲ ಕಡೆ ಇವತ್ತು ನಾವು ಶಿಸ್ತಿನಿಂದ ಯಾವ ಥರ ಪ್ರತಿ ವರ್ಷ ನಾವು ಹಬ್ಬವನ್ನು ಆಚರಿಸ್ತೀವೋ ಸರ್ಕಾರಕ್ಕೂ ನಾವು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ ನೆಮ್ಮದಿ ಶಾಂತಿಯಿಂದ ಈ ಹಬ್ಬ ಇಲ್ಲಿವರೆಗೆ ಬಂದಿದೆ. ನಾವು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.